ಬೇಸಿಗೆ ಕಾಲದಲ್ಲಿ ಎಲ್ರಿಗೂ ರಜಾ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ತರ ಆಟ ಆಡೋ ಹಲವಾರು ಮಿಷಿನ್ಗಳನ್ನ ಅರೇಂಜ್ಮೆಂಟ್ ಮಾಡಿರ್ತಾರೆ. ಖಾಲಿ ಜಾಗಗಳಲ್ಲಿ ದೊಡ್ಡ ದೊಡ್ಡ ಗ್ರೌಂಡ್ ಗಳಲ್ಲಿ ಅರೇಂಜ್ಮೆಂಟ್ ಮಾಡಿ ಅದಕ್ಕೊಂದು ಟಿಕೆಟ್ ಅಂತ ಬುಕ್ ಮಾಡಿ ಈ ತರದೆಲ್ಲ ಆಟಗಳನ್ನ ಆಡಿಸ್ತಾ ಇರ್ತಾರೆ. ಆದ್ರೆ ಈ ಆಟ ಆಡ್ಬೇಕಾದ್ರೆ ನೋಡಿ, ಒಬ್ಬ ವ್ಯಕ್ತಿ ಕಾರ್ನರ್ ಶೀಟ್ ಇಂದ ಕೆಳಗಡೆ ಬಿದ್ದು ತನ್ನ ಪ್ರಾಣನೇ ಕಳ್ಕೊಂಡಿದ್ದಾನೆ. ಅಂದ್ರೆ ಕೆಲವರಿಗೆ ಎಲ್ಲಾರ್ದು ಒಂದೇ ಇಮ್ಯುನಿಟಿ ಇರಲ್ಲ. ಕೆಲವರಿಗೆ ಗಿಡ್ಡಿನೆಸ್ ಬಂದಿರ್ಬೋದು, ಅದರಿಂದ ಬಿದ್ದಿರ್ಬೋದು, ಇಲ್ಲ ಲಾಕ್ ಓಪನ್ ಆಗಿರ್ಬೋದು. ಹಂಗಾಗಿ ಈ ತರದ್ದೆಲ್ಲ ಆಟ ಆಡ್ಬೇಕಾದ್ರೆ ಹುಷಾರಾಗಿ ಆಟ ಆಡಿ. ಯಾಕೆಂದ್ರೆ ಮಿಷಿನ್ಗಳು ಕೂಡ ಹಳೇದಾಗಿರ್ತವೆ, ಅವ್ರು ಎಷ್ಟೇ ಮೇಂಟೈನ್ ಮಾಡಿದ್ರು ಕೂಡ ಹಳೇದಾಗಿರ್ತವೆ. ಅದಕ್ಕೋಸ್ಕರ ನೋಡ್ಕೊಂಡು ಆಟ ಆಡಿ. ಇಲ್ಲ ಆಟ ಆಡಕ್ ಹೋಗದೆ ಇದ್ರೇನೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಬೇರೆ ಏನಾದ್ರು ಆಟ ಆಡ್ಬೋದು, ಆದ್ರೆ ಈ ತರ ದೊಡ್ಡ ದೊಡ್ಡ ಮಿಷಿನರಿಗಳಲ್ಲಿ ಕೂತ್ಕೊಂಡು ಆಟ ಆಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಮಕ್ಳುಗಳಿಗೂ ಅವಾಯ್ಡ್ ಮಾಡಿಸಿ. ಯಾಕೆ ಅಂತಂದ್ರೆ ಮೇಲಿಂದ ಬಿದ್ದ ತಕ್ಷಣ ನೋಡಿ, ಈ ವ್ಯಕ್ತಿದು ಪ್ರಾಣನೇ ಹೋಗ್ಬಿಟ್ಟಿದೆ. ತಂದೆ ತಾಯಿ ಚಿಕ್ಕ ವಯಸ್ಸಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಬೆಳೆಸಿರ್ತಾರೆ. ದೊಡ್ಡವರಾದ್ಮೇಲೆ ಈ ತರ ಆದ್ರೆ ಎಂತ ತಂದೆ ತಾಯಿಗಾದ್ರೂ ಬೇಜಾರಾಗಲ್ವಾ? ದಯವಿಟ್ಟು ಮಕ್ಕಳನ್ನ ಹುಷಾರಾಗಿ ಇಂಥ ಆಟಗಳಿಗೆ ಕಳಿಸ್ಬೇಡಿ.